ನಮಸ್ಕಾರ ನನ್ನೆಲ್ಲ ಯೂಟ್ಯೂಬ್ ಸ್ನೇಹಿತರಿಗೆ ಬಂಧು ಬಾಂಧವರಿಗೆ ಹಾಗೆ ನನ್ನ ಪ್ರೀತಿ ಪಾತ್ರರಿಗೆ ಇವತ್ತಿಂದು ನಂದು ಥಂಬ್ನೈಲ್ ನೋಡೇ ನಿಮಗೆ ಗೊತ್ತಾಗಿರಬೇಕು ಏನು ಮಾತಾಡಕ್ಕೆ ಹೊರಟಿರ್ಬೋದು ಅಂತ. ತುಳಸಿ, ದೊಡ್ಡಿಪತ್ರೆ, ಮಿಂಟ್ ಅಂದರೆ ಪುದೀನ ಇಲ್ಲದೆ ಇರೋಂಥ ಕಷಾಯ ನಿಜವಾಗ್ಲೂ ಕಷಾಯವೇ ಅಂತ ಈಗ ಎಷ್ಟೊಂದು ವಿಡಿಯೋಸ್ ನೋಡ್ತಾ ಇದ್ದೀವಿ. ದಿನ ಬೆಳಗಾದರೆ ಒಂದು ವಿಡಿಯೋ ಬರ್ತಾ ಇರುತ್ತೆ, ದಿನ ಬೆಳಗಾದರೆ ಒಂದು ಅಪ್ಡೇಟ್ ಬರ್ತಾ ಇರುತ್ತೆ, ಯಾರೋ ಒಬ್ರು ಏನೋ ಪೋಸ್ಟ್ ಮಾಡ್ತಾ ಇರ್ತಾರೆ. ಎಲ್ಲಾನು ಆಯುರ್ವೇದದ ಬಗ್ಗೆ ಎಲ್ಲರೂ ಇವಾಗ ಆಯುರ್ವೇದದ ಹಿಂದೆ ಹೊರಟಿದ್ದಾರೆ, ಅದು ನಿಮಗೇನೆ ಎಲ್ಲರಿಗೂ ಗೊತ್ತಿದೆ. ಸೊ ಇವತ್ತು ಮನೆ ಮದ್ದು ಏನು ಮಾಡಿದ್ರೆ ಏನಾಗುತ್ತೆ, ಸೊ ಆದಷ್ಟು ಮನೆ ಮದ್ದು ಉಪಯೋಗಿಸೋಣ, ಮನೆಯಲ್ಲೇ ಮಾಡಿಕೊಂಡು ಆದಷ್ಟು ಇಂಗ್ಲೀಷ್ ಮೆಡಿಸಿನ್ ಬೇಡ ಅನ್ನೋ ನಿಟ್ಟಿನಲ್ಲಿ ಎಲ್ಲರೂ ಹೋಗ್ತಾ ಇದ್ದಾರೆ. ನನಗೆ ಒಂದು ಇವತ್ತು ಅನ್ನಿಸ್ತು ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡೋಣ. ಏನು ಅಂತಂದರೆ, ತುಳಸಿ, ಪುದೀನ ಹಾಗೆ ದೊಡ್ಡಿಪತ್ರೆ ಇಲ್ಲದೆ ಮಾಡೋ ಅಂಥ ಕಷಾಯದ ಪುಡಿ ಆಗಲಿ, ಕಷಾಯದ ರಿಲೇಟೆಡ್ ಯಾವುದೇ ಆಗಲಿ, ಅದು ನಿಜವಾಗ್ಲೂ ಕಷಾಯವೇ ಅಂತ. ನಿಮಗೆ ಗೊತ್ತು ತುಳಸಿನಲ್ಲಿ ಎಂಥ ಮೆಡಿಸಿನಲ್ ವ್ಯಾಲ್ಯೂ ಇದೆ. ತುಳಸಿ ಒಂದು ದಳ ತುಳಸಿಯಿಂದ ಎಷ್ಟು ರೋಗ ರುಜಿನ ವಾಸಿಯಾಗುತ್ತೆ ಅಂತ. ಹಾಗೆ ತಗೊಂಡ್ರೆ ಪುದೀನನೂ ಹಾಗೆ. ಪುದೀನದಲ್ಲಿ ಕೆಮ್ಮು ಹೋಗುವಂಥ ಶಕ್ತಿ ಇದೆ. ಯಾವುದೇ ಮೆಡಿಸಿನ್ ತಗೊಳ್ಳಿ ಪುದೀನ ಇದ್ದೇ ಇರುತ್ತೆ. ಕೆಮ್ಮು, ಕಫ ಇಂಥದಕ್ಕೆ ತಗೊಳ್ಳೋ ಅಂಥ ಔಷಧಿಗಳಲ್ಲಿ ಪುದೀನ ಇದ್ದೇ ಇರುತ್ತೆ. ಈವನ್ ಇಂಗ್ಲೀಷ್ ಮೆಡಿಸನಲ್ಲಿ ನೀವು ತಗೊಂಡ್ರು ಅದರಲ್ಲಿ ಮಿಂಟ್ ಹಾಕಿ ಇರ್ತಾರೆ. ನೀವು ಎಷ್ಟೋ ಸಿರಪ್ಗಳು ನೋಡಿರ್ಬೋದು, ಮಿಂಟ್ ಇರುತ್ತೆ, ಎಲ್ಲ ಇರುತ್ತೆ. ಹಿಂದೆ ಹೇಳ್ತಾ ಇದ್ರು, ಮುಂಚೆ ಏನು ಹೇಳೋರು ಅಂದರೆ ಆಯುರ್ವೇದ ಅಂದರೆ ಅಷ್ಟೊಂದು ಯಾರಿಗೂ ತುಂಬ ನಿಧಾನ ಕ್ಯೂರ್ ಆಗೋದು ಅಂತ ಯಾರೂ ಅಷ್ಟೊಂದು ಒಪ್ಕೋತಾನೆ ಇರಲ್ಲ. ಭಾಳ ಹಿಂದೆ ನಾವು ಚಿಕ್ಕ ಮಕ್ಕಳಿದ್ದಾಗ, ನಾನು ಹುಟ್ಟಿ ಆಡಿ ಬೆಳೆದಿದ್ದು, ನಾನು ಒಂದು ಅಯ್ಯಂಗಾರ ಮನೇಲಿ ಬೆಳೆದೆ. ಓಕೆ, ಅವ್ರ ಹೆಸರು ಯದುಗಿರಿ ಅಂತ. ಅವರು ಆಯುರ್ವೇದದಲ್ಲಿ ಎಂಥ ನಾಲೆಡ್ಜ್ ಇತ್ತು ಅವ್ರಿಗೆ ಅಂದರೆ ಒಂದಿಷ್ಟಪ್ಪ ಬುಕ್ಕು ಬರೆದಿದ್ದಾರೆ. ಈಗ ಅವ್ರ ಮಕ್ಕಳ ಮನೆಯಲ್ಲಿದೆ, ಅದು ಬೆಂಗಳೂರಲ್ಲಿ ಅವ್ರು ಇಟ್ಕೊಂಡು ಮಕ್ಕಳು ಬಾಣಂತಿಲೆ ಹೇಗೆ ಯಾವ ಪ್ರಪೋರ್ಷನಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು. ಅವ್ರು ನನ್ನ ಬಾಣಂತನದಲ್ಲಿ ಒಂದು ದೊನ್ನೆ ಮರಂದು ಅಂತ ಮಾಡೋರು. ಅವರು ಮರಂದು ಅಂದರೆ ಮದ್ದು ಅಂತ. ದೊನ್ನೆ ಮರಂದು ಅಂತ ನೀವು ಇದುವರೆಗೂ ಯಾರೂ ಕೇಳೇ ಇರೋದಿಲ್ಲ. ಯಾಕೆ ಅಂತಂದರೆ ಅದು ತುಂಬ ಆಯುರ್ವೇದದಲ್ಲಿ ಎಕ್ಸ್ಪರ್ಟ್ ಆಗಿರೋರಿಗೆ ಬಾಣಂತಿಗೆ ಏನು ಕೊಡಬೇಕು ಅಂತ ಗೊತ್ತಿರುತ್ತೆ. ಸೊ ಹಾಗಾಗಿ ಅಂಥವರಿಂದನೇ ಕಲಿಬೇಕಾಗಿರೋದು ಬೇಕಾದಷ್ಟು ಇರುತ್ತೆ. ನಾನು ಅವ್ರ ಮನೆಯಲ್ಲಿ ಆಡಿ ಬೆಳೆದೆ. ನಾನು ಅವ್ರನ್ನ ನನ್ನ ಅಮ್ಮ ಅಂತಲೇ ಕರಿತೀನಿ. ಯಾಕೆ ಅಂದರೆ ನನ್ನ ಚಿಕ್ಕ ವಯಸ್ಸಿಂದ ಅವ್ರಿಗೂ ನನಗೂ ಭಾಳ ನಂಟು. ಅವರು ಕಷಾಯದ ಬಗ್ಗೆ ಬರೆದಿರೋದಾಗಲಿ, ಕಷಾಯ ಹೇಗೆ ಮಾಡಬೇಕು, ಯಾವ ಪ್ರಪೋರ್ಷನಲ್ಲಿ ಮಾಡಬೇಕು, ಏನೇನು ಹಾಕಬೇಕು, ಏನು ಹಾಕಿದ್ರೆ ಕೆಮ್ಮಿಗೆ ಸಿದ್ಧೌಷಧ ಅಂದರೆ ನಿಮಗೆ ಗೊತ್ತು. ಸಿದ್ಧೌಷಧ ಅಂದರೆ ಕ್ಯೂರ್ ಮಾಡೋ ಅಂಥ ಔಷಧ. ಸೊ ಈ ಔಷಧದಿಂದ ಹೇಗೆ ನಮ್ಮ ದೇಹನ ಒಂಥರ ಸ್ಟೇಬಲ್ ಆಗಿ ಇಟ್ಕೋಬೋದು. ಸೊ ಈ ಥರ. ಆಮೇಲೆ ಅವರು ನಮ್ಮ ಕೂದಲೆಲ್ಲ ತುಂಬ ಚೆನ್ನಾಗಿತ್ತು. ಈಗಲೂ ಪರವಾಗಿಲ್ಲ, ನನಗೆ ಇಷ್ಟು ವಯಸ್ಸಾದ್ರೂ ಪರವಾಗಿಲ್ಲ ಕೂದಲು. ಆದರೆ ಅವರು ನಮಗೆ ಹೇರ್ ಆಯಿಲೆಲ್ಲ ಮನೆಯಲ್ಲೇ ಮಾಡೋರು. ಸೊ ಅದರ ಹೇರ್ ಆಯಿಲಲ್ಲಿ ನೀವು ತುಂಬೆ ಉಪಯೋಗಿಸೋದು ನೋಡಿದ್ದೀರಾ, ಕೇಳಿದ್ದೀರಾ? ಅವರು ತುಂಬೆ ಎಲೆ ಉಪಯೋಗಿಸೋರು. ಸೊ ಈ ಥರ ಹೇರ್ ಆಯಿಲ್ ಮಾಡ್ಬೇಕಾದ್ರೆ ಬ್ರಾಹ್ಮಿ ಇದ್ಕೊಳ್ಳಿ, ಅದ್ರ ಜೊತೆ ತುಂಬೆ ಹೂವು. ಸೊ ಮನೆಯಲ್ಲೇ ಅವರು ಬೇಕಾದಷ್ಟು ನಾಗದಾಳಿ ಸೊಪ್ಪು ಅಂತ ಕೇಳಿದ್ದೀರಾ ನೀವು? ನಾಗದಾಳಿ ಸೊಪ್ಪು ಈ ಥರದ್ದೆಲ್ಲ ಮನೆಯಲ್ಲೇ ಬೆಳೆಸಿದ್ರು. ನಾವು ಚಿಕ್ಕ ಮಕ್ಕಳಿಂದ ಅದನ್ನೆಲ್ಲ ನೋಡ್ತಾ ಬೆಳ್ಕೊಂಡೇ ಬಂದ್ವಿ. ಹಾಗೆ ಅವರು ಮಾಡ್ತಿದ್ದಂಥ ಕಷಾಯ ಅಂತಂದರೆ ಮಲೆನಾಡು ಅಂತಂದರೆ ನಿಮಗೆ ಗೊತ್ತು, ಮಳೆಗಾಲದಲ್ಲಿ ವಿಪರೀತ ಮಳೆ, ಬೇಸಿಗೆ ಕಾಲದಲ್ಲಿ ಸುಡು ಬಿಸಿಲು. ಸೊ ಇದಕ್ಕೆಲ್ಲ ಬ್ಯಾಲೆನ್ಸ್ ಆಗೋಂಗೆ ಅವರು ಕಷಾಯ ಮಾಡಬೇಕು. ನಾವು ನಾರ್ಮಲಾಗಿ ಏನೋ ಅಂದ್ಬಿಡ್ತೀವಲ್ಲ ಕಷಾಯ ಅಂತ, ಆ ಥರ ಅಲ್ಲ. ಆ ಏರಿಯಾ, ಪ್ರಾವಿನ್ಸು, ಅಲ್ಲಿಗೆ ಸೂಟ್ ಆಗೋ ಅಂಥ ಕಷಾಯ ಮಾಡಿದ್ರೆ ಅಲ್ಲಿರೋರು ದೇಹಕ್ಕೆ ಅದು ಹೊಂದಿಕೆ ಆಗಬೇಕು. ಆ ಹೊಂದಿಕೆ ಆದ್ರೇ ಆ ಕಷಾಯ ಪರ್ಫೆಕ್ಟ್ ಅಂತ ಹೇಳೋವಂಥದ್ದು. ಸೊ ನಮ್ಮನ್ನೆಲ್ಲ ಬಯಲ್ನಾಡೋರು ಅಂತ ಅಂತಾರೆ. ಮೈಸೂರು ಸೀಮೆಯವ್ರನ್ನ ಸಾಮಾನ್ಯ ಬಯಲ್ಸೀಮೆನವರು ಅಂತಾರೆ. ಸೊ ನಮ್ಮ ದೇಹಕ್ಕೆ ಇಲ್ಲಿಯವರ ವೆದರ್ ಕಂಡೀಷನ್ಗೆ ಯಾವ ಥರ ಕಷಾಯ ಮಾಡಬೇಕು ಅಂತ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು. ಸೊ ಅದನ್ನು ನಾವು ನೋಡ್ತಾ ಕಲ್ತ್ಕೊಂಡು ಬಂದ್ವಿ. ಸೊ ಹಾಗಾಗಿ ನಾನು ಅಮ್ಮನಿಂದ ಕಲ್ತಿದ್ದಲ್ಲ, ನನ್ನ ಅಮ್ಮ ಅಂತಲೇ ಕರೆಯುವಂಥ ಅವ್ರ ಹೆಸರು ಯದುಗಿರಿ ಅಂತ, ಅವರಿಂದ ಕಲ್ತಿದ್ದಂಥ ಒಂದು ಕಷಾಯ ಖಂಡಿತ ಶೇರ್ ಮಾಡ್ತೀನಿ.
ನಿಮ್ಮಗಳ ಮನೆಯಲ್ಲಿ ನೀವೇ ಕಷಾಯ ಮಾಡ್ಕೊಂಡು ಕುಡೀರಿ, ಆಯಿತಾ? ಸೊ ಇದು ಬಿಟ್ಟದಲ್ಲಿ ಮೇನ್ ಇಂಗ್ರೀಡಿಯೆಂಟ್ಸ್ ಬಹಳ ಮುಖ್ಯವಾದದ್ದು ಏನಿರಬೇಕು, ಮಲೆನಾಡು ಕಡೆಯವ್ರಿಗಾದ್ರೆ ಏನಿರಬೇಕು, ಬಯಲುಸೀಮೆಯವ್ರಿಗಾದ್ರೆ ಏನಿರಬೇಕು. ನಾನು ಬರೀ ಬಯಲುಸೀಮೆಯವ್ರ ಬಗ್ಗೆ ಹೇಳ್ತೀನಿ. ಮಲೆನಾಡು ಕಡೆ ಸಿಗೋ ಕಷಾಯ ಆ ಊರಲ್ಲೇ ಸಿಗುತ್ತೆ. ಯಾಕೆಂದರೆ ಅದರಲ್ಲಿ ಶುಂಠಿ ಜಾಸ್ತಿ ಇರುತ್ತೆ. ಶುಂಠಿ, ಒಣಶುಂಠಿ ಜಾಸ್ತಿ ಇರುತ್ತೆ. ಯಾಕೆ ಒಣಶುಂಠಿ ಜಾಸ್ತಿ ಇರುತ್ತೆ? ಮಳೆಗಾಲದಲ್ಲಿ ಅವರಿಗೆ ಅಲ್ಲಿ ಪರಿಸರಕ್ಕೆ ಅವರ ದೇಹಕ್ಕೆ ನೆಗಡಿ ಕೆಮ್ಮು ಆದರೆ ಅದನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳೋಕ್ಕೆ ಶುಂಠಿ ಜಾಸ್ತಿ ಹಾಕ್ಕೊಂಡಿರ್ತಾರೆ ಅದರಲ್ಲಿ. ಈ ಜ್ಯೇಷ್ಠ ಮಧು ಅನ್ನೋ ಹೆಸರಲ್ಲೇ ಗೊತ್ತಾಗುತ್ತೆ ನಿಮಗೆ ಸಿಹಿ ಅಂತ. ಮಧು ಅಂದರೆ ಅಲ್ಲಿ ತುಂಬ ಸ್ವೀಟ್ನೆಸ್ ಇರುತ್ತೆ. ಅದರಲ್ಲಿ ಜ್ಯೇಷ್ಠ ಮಧು ಹಾಕಬೇಕು. ಸೊ ಮತ್ತೆ ಮೆಂತ್ಯ, ಕೆಲವರು ಕಷಾಯಕ್ಕೆ ಮೆಂತ್ಯ ಉಪಯೋಗಿಸ್ತಾರೆ. ನಂಗೆ ಇದ್ರದ್ದು ಲಿಂಕೇ ಗೊತ್ತಾಗಲ್ಲ. ಯಾಕೆ ಅಂತಂದರೆ ಮೆಂತ್ಯ ಏನಕ್ಕೆ ಬಳಸ್ತೀವಿ ನೀವೇ? ತಂಪು. ಮೆಂತ್ಯ ತಂಪು, ನಿಮಗೆಲ್ಲ ಗೊತ್ತೇ ಇದೆ. ದೇಹಕ್ಕೆ ತುಂಬ ತಂಪು ಮಾಡುತ್ತೆ ಮೆಂತ್ಯ. ಸೊ ಹಾಗಾಗಿ ಶೀತ ನೆಗಡಿ ಬಂದಾಗ ಮೆಂತ್ಯದ ಉಪಯೋಗ ಸಲ್ಲದು. ಮೆಂತ್ಯದ ಉಪಯೋಗ ಮಾಡಿಕೊಡು. ಕಷಾಯನಲ್ಲಿ ಮೆಂತ್ಯ ಯಾವತ್ತೂ ಸೂಟ್ ಆಗಲ್ಲ. ಸೊ ನೀವೇನಾದರೂ ಕಷಾಯದ ಪುಡಿ ಎಲ್ಲರೂ ಕೊಂಡ್ಕೋತಿರೋ, ಎಲ್ಲರೂ ನೋಡ್ತಿರೋ, ನೀವೇ ಮಾಡ್ತಿರೋ ಅನ್ನುವಾಗ ಮೆಂತ್ಯ ಹಾಕಬೇಕಾ ಬೇಡವಾ ಅನ್ನೋದು ನಿಮಗೆ ನೀವೇ ವಿಮರ್ಶೆ ಮಾಡ್ಕೊಳ್ಳಿ. ಬೇರೆ ಯಾರು ಹೇಳೋದು ಬೇಡ. ಮೆಂತ್ಯ ಸಾಮಾನ್ಯ ಯಾವಾಗಲೂ ಎಲ್ಲರೂ ಹೇಳೋದು, ಡಯಾಬಿಟಿಸ್ಗೆ ಮೆಂತ್ಯ ಜಾಸ್ತಿ ಉಪಯೋಗಿಸ್ತಾರೆ. ಮೆಂತ್ಯ ತಂಪು, ಯಾವಾಗಲೂ ತಂಪು ಅಲ್ಲ, ಹಾಗೆ ಹೊಟ್ಟೆ ಕಟ್ಸುತ್ತೆ. ಇದು ನೆನ್ಪಿಟ್ಕೊಳ್ಳಿ. ಏನಂತಂದರೆ ಲೂಸ್ ಮೋಷನ್ ಆದಾಗ, ಸೊ ಅವಾಗ ಮಕ್ಕಳಿಗಾಗಲಿ ಮನೇಲಿರೋರಿಗೆ ತಕ್ಷಣಕ್ಕೆ ಏನು ಕೊಡ್ತಾರೆ? ಮೆಂತ್ಯ ಮಜ್ಜಿಗೆ ಅಲ್ಲ. ಮಜ್ಜಿಗೆಯಲ್ಲಿ ಮೆಂತ್ಯ ನೆನೆಸಿಟ್ಬಿಟ್ಟು ಅದನ್ನು ಬೆಳಗ್ಗೆ ಬರೀ ಹೊಟ್ಟೆಲಿ ಕುಡಿಸ್ತಾರೆ. ಹಾಗೆ ಮೆಂತ್ಯದ ಪುಡಿ. ಸೊ ಈ ಮೆಂತ್ಯದ ಉಪಯೋಗ ಏನು ಅಂತಂದರೆ ನಿಮಗೆ ಗೊತ್ತಿದೆ, ದೇಹನ ತಂಪು ಮಾಡುತ್ತೆ. ಮೆಂತ್ಯನ ಆದಷ್ಟು ದಿನ ಬಳಕೆ ಮಾಡ್ತೀವಿ. ಆದರೆ ಕಷಾಯದಲ್ಲಿ ಮೆಂತ್ಯ ಉಪಯೋಗಿಸೋದು ಖಂಡಿತ ಸರಿಯಲ್ಲ. ಇದನ್ನು ನಾನು ನಮ್ಮ ಯದುಗಿರಿ ಅಮ್ಮನಿಂದ ತಿಳ್ಕೊಂಡಿದ್ದೆ. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನೀವೇನಾದರೂ ಕಷಾಯ ಪುಡಿ ಕೊಂಡ್ಕೋತೀರಾ ಅಂತಂದರೆ ಅದರಲ್ಲಿ ದಯವಿಟ್ಟು ಗಮನಿಸಿ ಮೆಂತ್ಯ ಇದೆಯಾ, ಮತ್ತು ನಿಮ್ಮ ದೇಹಕ್ಕೆ ಯಾವುದು ಸೂಟ್ ಆಗುತ್ತೆ. ನಿಮ್ಮ ದೇಹಕ್ಕೆ ನೀವು ದಿನ ಎಲ್ಲ ಆಹಾರ ಪದಾರ್ಥನೂ ಯೂಸ್ ಮಾಡ್ತಾ ಇರ್ತೀರ. ಅದರಲ್ಲಿ ಕೆಲವೊಬ್ಬರಿಗೆ ಕೆಲವೊಂದು ಪದಾರ್ಥಗಳು ಆಗಲ್ಲ. ಮತ್ತು ಕಷಾಯದಲ್ಲಿ ಸುಣ್ಣದ ಮಹತ್ವ. ಸುಣ್ಣ ಅಂದರೆ ಗೊತ್ತಾ ಎಲ್ರಿಗೂ? ಎಲ್ಲಡಿಕೆ ಹಾಕೋತೀವಲ್ಲ ಆ ಸುಣ್ಣ ಎಷ್ಟು ಒಳ್ಳೆಯದು ಅಂತಂದರೆ ಅತಿಯಾಗಿ ತಿನ್ನೋದಲ್ಲ. ಚಿಟಿಕೆಯ ಸುಣ್ಣ ನಿಮ್ಮ ಕೆಮ್ಮು ನೆಗಡಿನ ಭಾಳ ಚೆನ್ನಾಗಿ ಹೋಗಿಸುತ್ತೆ. ವಿಳ್ಳೆದೆಲೆ ಹಾಕೋತಾ ಇದ್ರು, ಜ್ಞಾಪಕ ಇದೆಯಾ? ವಿಳ್ಳೆದೆಲೆಗೆ ಸುಣ್ಣ ಬಳಿದು ಅಡಿಕೆ ಹಾಕ್ಕೊಂಡು, ಬಣ್ಣ ಕಟ್ಟಿದ ಅಡಿಕೆ ಇಲ್ಲ ಯಾವುದೋ ಒಂದು ಅಡಿಕೆ ಹಾಕ್ಕೊಂಡು ವಿಳ್ಳೆದೆಲೆ ತಿನ್ನೋರು. ಡೈಜೆಷನ್ಗೂ ಒಳ್ಳೆಯದು ಸುಣ್ಣ. ಹಾಗೆ ಕಷಾಯದಲ್ಲಿ ಬೇರೆ ಎಲ್ಲ ಪದಾರ್ಥ ಹಾಕಿರ್ತೀವಲ್ಲ ಅದನ್ನು ಚೆನ್ನಾಗಿ ಬ್ಯಾಲೆನ್ಸ್ ಮಾಡುತ್ತೆ ಸುಣ್ಣ. ಸೊ ಸುಣ್ಣ ಇರೋವಂಥ ಕಷಾಯದ ಪುಡಿ. ಸುಣ್ಣ ಅಂದರೆ ಒಂದು 1/4 kg ಕಷಾಯದ ಪುಡಿಗೆ ಒಂದಿಷ್ಟು ಸುಣ್ಣ ಉಪಯೋಗಿಸೋದು, ಆಯಿತಾ? ಹಾಗೆ ಕಷಾಯದಲ್ಲಿ ವಿಳ್ಳೆದೆಲೆ ಇಲ್ಲದೆ ಇದ್ದರೆ ಆ ಕಷಾಯನೇ. ವಿಳ್ಳೆದೆಲೆ ದಿನ ಬೆಳಗಾದರೆ ನಾವು ವಿಳ್ಳೆದೆಲೆ ನೋಡ್ತೀವಿ. ನಮ್ಗೆ ಎಷ್ಟು ಶ್ರೇಷ್ಠ ವಿಳ್ಳೆದೆಲೆ. ಆ ವಿಳ್ಳೆದೆಲೆಯಲ್ಲಿರೋ ಮೆಡಿಸಿನಲ್ ವ್ಯಾಲ್ಯೂ ನೀವು ಗಮನಿಸಿ. ನಿಮಗೆ ಗೂಗಲ್ ಮಾಡಿದ್ರೆ ಸಿಗುತ್ತೆ. ವಿಳ್ಳೆದೆಲೆಯಲ್ಲಿ ಏನೇನು ಮೆಡಿಸಿನಲ್, ನಾನು ಹೇಳಬೇಕು ಅಂತ ಅನ್ನಿಸ್ತು, ಆದರೆ ತುಂಬ ಲೆಂತಿ ವಿಡಿಯೋ ಆಗೋಗುತ್ತೆ. ಹಾಗಾಗಿ ವಿಳ್ಳೆದೆಲೆನೂ ಕಷಾಯದಲ್ಲಿ ಉಪಯೋಗಿಸೋದ್ರಿಂದ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಹಾಗೆಯೇ ಇನ್ನೊಂದು ದೊಡ್ಡಿಪತ್ರೆ ಕೆಮ್ಮಿಗೆ ಸಿದ್ಧೌಷಧ. ನಿಮಗೆ ಗೊತ್ತು, ದೊಡ್ಡಿಪತ್ರೆ ಬರೀ ರಸ, ನೀವು ಏನು ಕುದಿಸೋದಾಗಲಿ ಇದು ಏನೂ ಬೇಡ. ಬರೀ ದೊಡ್ಡಿಪತ್ರೆ ಕಿತ್ಕೊಳ್ಳಿ ಮನೇಲಿದ್ದರೆ. ಕೆಮ್ಮು ಬಂತ, ಬರೀ ದೊಡ್ಡಿಪತ್ರೆನ ಸಣ್ಣ ಕಟ್ ಮಾಡಿ, ಇಲ್ಲ 1-2 ಸಲ ಹಿಂಗೆ ಕುಟ್ಟಿ ಕೈ ಮೇಲೆ ಹಾಕ್ಕೊಂಡು ಚೆನ್ನಾಗಿ ಒಂಚೂರು ರಸ ತೆಗೀರಿ. 1 ಸ್ಪೂನ್ ರಸ ತಗೊಳ್ಳಿ, 2 ಡ್ರಾಪ್ ಜೇನುತುಪ್ಪ ಹಾಕ್ಕೊಳ್ಳಿ, ಜಸ್ಟ್ ನೆಕ್ಬಿಡಿ ಹಾಗೆಯೇ. ಆವಾಗ ನೋಡಿ ವ್ಯತ್ಯಾಸ ನಿಮಗೆ ಗೊತ್ತಾಗುತ್ತೆ. ಇದಕ್ಕೂ ಮೇಲೆ ಮಕ್ಕಳಿಗೆ ಏನಾದ್ರು, ಸಣ್ಣ ಮಕ್ಕಳಿಗೆ, ಎಳೆ ಮಕ್ಕಳಿಗೆ ತುಂಬ ಕಫ ಕಚ್ಬಿಟ್ಟಿರುತ್ತೆ. ಯಾಕೆಂದರೆ ತಾಯಿ ಏನೇನೋ ತಿಂದು ನೆಗಡಿ ಮಾಡ್ಕೊಂಡಿದ್ರೆ ಅದು ಮಗುಗೂ ಎಫೆಕ್ಟ್ ಆಗಿರುತ್ತೆ. ಅದು ನಿಮಗೆ ಗೊತ್ತಾಗುತ್ತೆ.
ಮನೇಲಿ ಯಾರಾದರೂ ಹಳೆ ಕಾಲದವರು ಹಿಂದಿನ ಕಾಲದವರು ಇದ್ದರೆ ಖಂಡಿತ ಇವೆಲ್ಲ ನಿಮಗೂ ಅರ್ಥ ಆಗಿರುತ್ತೆ. ಅಮ್ಮ ಏನಾದರೂ ವ್ಯತ್ಯಾಸವಾಗುವಂಥದ್ದು ತಿಂದಿದ್ರೆ ಆ ಮಕ್ಕಳಿಗೆ ಗ್ಯಾರಂಟಿ ಅದು ಎಫೆಕ್ಟ್ ಆಗುತ್ತೆ, ಯಾಕೆಂದರೆ ಹಾಲು ಕುಡಿಸ್ತಾರಲ್ಲ ಅದರಿಂದ. ಸೊ ನೀವು ಇದನ್ನು ಒಂದು ಗಮನದಲ್ಲಿಟ್ಕೋಬೇಕು. ಯಾವುದೇ ಒಂದು ಮನೆ ಔಷಧ, ಮನೆ ವೈದ್ಯ, ಮನೆ ಮದ್ದು ಅಂತ ಏನಾದ್ರು ಮಾಡ್ಕೋಬೇಕಾದ್ರೆ ಯಾವುದು ಮಾಡಿದ್ರೆ ಸರಿ ಹೋಗುತ್ತೆ, ಯಾವ್ದು ಮಾಡಿದ್ರೆ ಸರಿ ಹೋಗಲ್ಲ ಅಂತ. ಮಕ್ಕಳಿಗೆ ಹಣೆಗೆ ಪಟ್ಟು ಹಾಕೋರು ನೆಗಡಿ ಬಂದರೆ ಗೊತ್ತಾ ನಿಮಗೆ? ಪಟ್ಟು ಹಾಕೋದು ಅಂದರೆ ಏನು ಅಂತ? ಪಟ್ಟು ಹಾಕೋದು ಅಂದರೆ ಬಜೆ ಅಂತ ಸಿಗುತ್ತೆ. ಆ ಬಜೆನ ತಗೊಂಡು ನಾನು ನನ್ನ ಮಗಳಿಗೆ ಬೇಕಾದಷ್ಟು ಸಲ ಹಾಕಿದ್ದೀನಿ ಮಗುನಲ್ಲಿ. ಸೊ ನಮ್ಮ ಅದೇ ಹೇಳಿದ್ನಲ್ಲ ಯದುಗಿರಿ ಅಂತ ಅವರು ಅಮ್ಮನೇ. ಸೊ ಅವ್ರು ಏನು ಮಾಡೋರು, ಬಜೆನ ಚೆನ್ನಾಗಿ ತೇಯೋರು. ತೇಯ್ದು ಅಂದರೆ ತಾಯಿ ಹಾಲಲ್ಲೇ ತೇಯೋರು, ಬೇರೆ ಯಾವುದ್ರಲ್ಲೂ ತೇಯ್ತಿರ್ಲಿಲ್ಲ. ಯಾಕೆಂದರೆ ಮಗುಗೂ ಅಮ್ಮಂಗೂ ಅಷ್ಟು ಸಂಬಂಧ ಇರುತ್ತೆ, ನಿಮಗೂ ಗೊತ್ತು, ಕರಳು ಬಳ್ಳಿ ಅದು. ಸೊ ಅದನ್ನು ಬಜೆನ ತಾಯಿ ಹಾಲಲ್ಲೇ ತೇಯ್ದು ಅದನ್ನು ಒಂಚೂರು ಬೆಚ್ಚಗೆ ಮಾಡಿ, ತುಂಬ ಕುದಿಸೋದಲ್ಲ, ಜಸ್ಟ್ ಹೀಗೆ ಒಂಚೂರು ಬೆಚ್ಚಗೆ ಮಾಡಿ ಮಗು ಹಣೆ ಮೇಲೆ ಬಳಿಯೋರು. ಆ ಬಳದಾಗ ಏನಾಗೋದು, ಅದು ಹೀಟ್ ಪ್ರೊಡ್ಯೂಸ್ ಮಾಡುತ್ತೆ ಬಜೆ. ಅದು ಆ ಹೀಟಿಂದ ಏನಾಗುತ್ತೆ, ಮಗುಗೆ ನೆಗಡಿ ಕಡಿಮೆ ಆಗ್ತಾ ಬರುತ್ತೆ. ಹಾಗೇನೆ ಶುಂಠಿ, ಎಂಥ ಮಹಿಮೆ ಶುಂಠಿನಲ್ಲಿ. ಶುಂಠಿನ ಏನು ಮಾಡೋರು, ಹಸಿ ಶುಂಠಿನ ಜಜ್ಜಿಬಿಟ್ಟು ಹಾಗೆ ಒಂಚೂರು ರಸ ಹಿಂಡಿ 1 ಸ್ಪೂನು ಅಥವಾ ಒಂದು ಸಣ್ಣ ಸೌಟಲ್ಲಿ ಇಟ್ಬಿಡೋರು ತುಂಬ ಹೊತ್ತು, ಸುಮಾರು ಒಂದು 2 hours 2.5 hours ಸುಮ್ಮನೆ ಹಾಗೆ ಇಟ್ಬಿಡೋರು. ಅದು ಇಟ್ಟಾದ್ಮೇಲೆ ಏನಾಗುತ್ತೆ, ಶುಂಠಿನಲ್ಲಿ ಸುಣ್ಣ ಇರುತ್ತೆ, ಲೈಮ್ ಇರುತ್ತೆ ಶುಂಠಿನಲ್ಲೂ, ಬೇಕಾದ್ರೆ ಗೂಗಲ್ ಮಾಡಿ ನೋಡಿ. ಸೊ ಆ ಹಸಿ ಶುಂಠಿನಲ್ಲಿ ರಸ ತೆಗೆದಾಗ ಏನಾಗುತ್ತೆ, ಸುಣ್ಣದ ಥರ ಕೆಳಗೆ ನಿಂತ್ಕೊಳ್ಳುತ್ತೆ, ಅದು ಮಕ್ಕಳಿಗೆ ತೊಂದರೆ ಮಾಡುತ್ತೆ. ಸೊ ಹಾಗಾಗಿ ಅದನ್ನು ತುಂಬ ಹೊತ್ತು ಇಟ್ಬಿಟ್ಟು ಆ ತಿಳಿ ರಸನೂ ಇನ್ನೊಂದು ಸಲ ಸೋಸ್ಕೊಳ್ಳೋರು. ಸೊ ಬರೀ 1 ಸ್ಪೂನ್ ಔಷಧಿಗೆ ಹೇಳ್ತಾ ಇದ್ದೀನಿ, ಸೋಸ್ಕೊಂಡು ಅದನ್ನು ಒಂದು ಸಣ್ಣ ಒಳಲೆಗೆ ಹಾಕೋರು. ಒಳಲೆ ಅಂದರೆ ಗೊತ್ತಾ ನಿಮಗೆಲ್ಲ? ಒಳ್ಳೆ ಅಂತಾರೆ ಹಳ್ಳಿ ಕಡೆಯವರೆಲ್ಲ, ನಾವು ಒಳಲೆ ಅಂತೀವಿ. ಪುಟ್ಟ ಒಳಲೆ ಇರುತ್ತೆ, ಸಾಮಾನ್ಯ ಮಕ್ಕಳಿಗೆ ಔಷಧಿ ಹಾಕುವಂಥ ಒಳಲೆ. ಆ ಒಳಲೆನಲ್ಲಿ ಈ ಶುಂಠಿದು ರಸ, ಅದು ತಿಳಿ, ಅದನ್ನು ಬಗ್ಗಿಸ್ಕೊಂಡು ಅದಕ್ಕೆ 1-2 ಡ್ರಾಪ್ ಜೇನುತುಪ್ಪ ಹಾಕಿ ಚೆನ್ನಾಗಿ ರಂಗಳಿಸೋದು ಅಂತ ಅದನ್ನು ಹೇಳ್ತಾರೆ ಕನ್ನಡದಲ್ಲಿ. ರಂಗಳಿಸೋದು ಅಂದರೆ ಒಂದು ಬೆರಳಲ್ಲಿ ಚೆನ್ನಾಗಿ ತಿಕ್ಕದು. ಎಷ್ಟು ರಂಗಳಿಸ್ತಾ ಇದ್ರು ಅಂದರೆ, ಆ ಶುಂಠಿ ಒಳಗೆ ಜೇನುತುಪ್ಪದೊಳಗೆ ಶುಂಠಿ ಹೋಗಬೇಕು, ಶುಂಠಿ ಒಳಗೆ ಜೇನುತುಪ್ಪ ಹೋಗಬೇಕು, ಅಷ್ಟರ ಮಟ್ಟಕ್ಕೆ ಚೆನ್ನಾಗಿ ರಂಗಳಿಸಿ ಮಗು ಬಾಯಿನ ಹೀಗಿಡ್ಕೊಂಡು ನಾಲ್ಗೆ ಒಳಗೆ ನೆಕ್ಸೋರು. ಅದು ಜೇನುತುಪ್ಪ ಇರುತ್ತಲ್ವಾ ಅಂತ ತಿನ್ಕೊಂಡ್ಬಿಡುತ್ತೆ ಮಕ್ಕಳು. ಸೊ ಹೊಟ್ಟೋಗುತ್ತೆ. ಸೊ ಆವಾಗ ಮಕ್ಕಳಿಗೆ ನೆಗಡಿ ಕೆಮ್ಮು ಮೋಷನಲ್ಲಿ ಹೊಟ್ಟೋಗೋದು. ಮಕ್ಕಳಿಗೆ ಸಾಮಾನ್ಯ ನೆಗಡಿ ಕೆಮ್ಮು ಹೋಗಬೇಕು ಅಂದರೆ ಮೋಷನಲ್ಲೇ ಹೋಗೋದು. ಸೊ ನಾನು ಇದನ್ನೆಲ್ಲ ತಲೆಯಲ್ಲಿಟ್ಕೊಂಡು ನನಗೆ ಸರಿಯಾಗಿ ಕಷಾಯ ಕಲಿಸ್ಕೊಟ್ಟಿದ್ದರಿಂದ ಅದನ್ನೇ ಮಾಡಿ ಅದೇ ಥರನೇ ಮಾಡಿ ಘಮ ಅಂತಿತ್ತು ಕಷಾಯದ ಪುಡಿ. ಅಷ್ಟು ನಾನು ಅದು ಫೋಟೋ ತೆಕ್ಕೊಳ್ಳಿಲ್ಲ, ಈಗ ನಿಮಗೆ ಮಾಡಿ ತೋರಿಸ್ತೀನಿ ನೆಕ್ಸ್ಟು ಏನೇನು ಮಾಡಬೇಕು, ಹೇಗೆ ಮಾಡಬೇಕು, ಸ್ಟೋರ್ ಮಾಡಿ ಇಟ್ಕೊಳ್ಳೋದು ಹೆಂಗೆ, ಇದನ್ನೆಲ್ಲ ನಾನು ಈ ವಿಡಿಯೋ ಎಂಡಲ್ಲಿ ಖಂಡಿತ ಒಂದು ವಿಡಿಯೋ ಮಾಡಿದ್ದೀನಿ, ಪೂರ್ತಿ ನೋಡಿ ಸ್ನೇಹಿತರೆ. ಯಾರು ಅರ್ಧದಲ್ಲಿ ಸ್ಕಿಪ್ ಮಾಡಬೇಡಿ, ಅರ್ಧಂಬರ್ಧ ವಿಷಯ ತಿಳ್ಕೊಳ್ಳೋದ್ರಲ್ಲಿ ಪ್ರಯೋಜನ ಇಲ್ಲ. ನಾನು ಯಾವುದೋ ಟೆಕ್ನಿಕಲ್ ಆಗಿ ಹೋಗಿಲ್ಲ. ಮುಂಚೆಲ್ಲ ಹೇಳೋರು ನಿಮಗೆ ಜ್ಞಾಪಕ ಇದೆಯಾ? ಸರಿ, ಮಾಮೂಲಿ ಜನರೇ. ಸೊ ಅವರೆಲ್ಲ ಕೂಷ್ಮಾಂಡ ಚೂರ್ಣ ಭಸ್ಮಲೇಹ್ಯ, ಅದೇ ಕೂಷ್ಮಾಂಡ ಚೂರ್ಣ ಭಸ್ಮಲೇಹ್ಯ ಅಂತ. ಕೂಷ್ಮಾಂಡ ಅಂದರೆ ಕುಂಬಳಕಾಯಿ, ಚೂರ್ಣ ಅಂದರೆ ಆಯುರ್ವೇದದಲ್ಲಿ ಯಾವಾಗಲೂ ಚೂರ್ಣನೇ ಜಾಸ್ತಿ, ಭಸ್ಮ ಅಂದರೆ ವಿಭೂತಿ, ಲೇಹ್ಯ ಇದಿಷ್ಟೇ ಆಯುರ್ವೇದ ಅಂತ ರೇಕ್ಸವ್ರು ಯಾವಾಗಲೂ. ಒಂದು ಇನ್ಫಾರ್ಮೇಷನ್ ಕೊಡೋದು ಮರ್ತುಬಿಟ್ಟೆ ಸ್ನೇಹಿತರೆ. ತುಳಸಿ ಅಷ್ಟೊಂದು ಹೇರಳವಾಗಿ ಎಲ್ಲಿಂದ ಕಲೆಕ್ಟ್ ಮಾಡೋದು ಅಂತ. ನೀನು ತಿಮ್ಮಪ್ಪನ ಗುಡಿ, ಶ್ರೀನಿವಾಸನ ಗುಡಿ, ಎಲ್ಲಿಂದ ಎಲ್ಲೇ ಹೋಗಿ ಶ್ರೀನಿವಾಸನ ಗುಡಿಗೆ ಹೋಗಿ ನಿಮಗೆ ಧಾರಾಳವಾಗಿ ಬೇಕಾದಷ್ಟು ತುಳಸಿ ಸಿಗುತ್ತೆ. ಶ್ರೀನಿವಾಸ ದೇವರಿಗೆ ಎಷ್ಟೊಂದು ತುಳಸಿ ಹಾಕ್ತಾರೆ. ಬಂದು ಭಕ್ತಾದಿಗಳೆಲ್ಲ ಒಂದೊಂದು ರಾಶಿ ತುಳಸಿ ತೊಗೊಂಡೋಗ್ಬಿಡ್ತಾರೆ. ಅದೆಲ್ಲ ದೇವ್ರ ಮೇಲೆ ಹಾಕಿದ್ಮೇಲೆ ಒಂದು ಬುಟ್ಟಿಲಿಟ್ಟಿರ್ತಾರಲ್ವ, ಈಚೆ ಇಟ್ಬಿಟ್ಟಿರ್ತಾರೆ. ಸಾಮಾನ್ಯ ನಾನು ಇಲ್ಲಿ ಒಂಟಿಕೊಪ್ಪಲ್ ದೇವಸ್ಥಾನಕ್ಕೆ ಹೋದರೆ, ಯಾವುದೇ ವೆಂಕಟೇಶ್ವರನ ಗುಡಿಗೆ ಹೋದರೂ ಒಂದಷ್ಟು ತುಳಸಿ ಒಂದು ಕಡೆ ಇಟ್ಟಿರ್ತಾರೆ. ಸೊ ನಾನು ಅದನ್ನು ತೊಗೊಂಡು ಬರ್ತೀನಿ.
ನನಗೆ ಯಾವ ಸಂಕೋಚನೂ ಇಲ್ಲ. ಯಾಕೆಂದರೆ ಭಗವಂತನ ಮೇಲೆ ಇದ್ದಿದ್ದ ಪ್ರಸಾದ ಅದು ಅಲ್ವಾ. ಸೊ ಅದನ್ನು ಜಾಸ್ತಿನೇ ತೊಗೊಂಡು ಬರ್ತೀನಿ ನಾನು. ಸರಿಯಾಗಿ ಒಂದೊಂದು ಇಷ್ಟಿಷ್ಟುದ್ದನೇ ತಂದುಬಿಡ್ತೀನಿ. ತಂದು ದಾರ ಎಲ್ಲ ತೆಗೆದು ತುಳಸಿನ ಕ್ಲೀನಾಗಿ ಬಿಡಿಸಿ ಸಮ್ಮರಲ್ಲಿ, ಎಸ್ಪೆಷಲಿ ಸಮ್ಮರಲ್ಲಿ ದೇವಸ್ಥಾನಕ್ಕೆ ಹೋದಾಗ ಇದನ್ನು ಮರೀದೇ ಮಾಡ್ತೀನಿ ನಾನು. ಯಾಕೆಂದರೆ ನನಗೆ ತುಳಸಿ ಅಂದರೆ ತುಂಬ ಇಷ್ಟ. ಸೊ ತುಳಸಿ ಹಾಗೇನೂ ತಿಂತೀನಿ ನಾನು. ಅದರಿಂದ ತುಳಸಿ ತೊಗೊಂಡು ಬರ್ತೀನಿ. ಹಾಗೆ ನರಸಿಂಹ ದೇವ್ರ ಗುಡಿಗೆಲ್ಲರೂ ಹೋದರೆ ಆಂಜನೇಯನ ಗುಡಿಲೂ ತುಂಬ ಸಿಗುತ್ತೆ. ನೋಡಿ, 1 ಸ್ಪೂನಷ್ಟು ಮೆಣಸು ತೊಗೊಂಡಿದ್ದೀನಿ, 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಧನಿಯಾ, ಕಲ್ಸಕ್ಕರೆ, ಬಾದಾಮಿ, 1 ವೀಳ್ಯದೆಲೆ, ಶ್ರೀ ತುಳಸಿ, ಕೃಷ್ಣ ತುಳಸಿ, ಪುದೀನ, 1 ಶುಂಠಿ, ಹಾಗೆ ಏಲಕ್ಕಿ, ದೊಡ್ಡಿಪತ್ರೆ, ಚಕ್ಕೆ, ಲವಂಗ, ಅತಿ ಮಧುರ ಅಂದರೆ ಜ್ಯೇಷ್ಠ ಮಧು, ಹಾಗೆ ಒಂಚೂರು ಸುಣ್ಣ ತೊಗೊಂಡಿದ್ದೀನಿ. ಇದು ಪೌಡ್ರ್ ಮಾಡಿ ಇಟ್ಕೊಂಡಿರೋದನ್ನ ತೋರಿಸ್ತಾ ಇದ್ದೀನಿ. ತುಳಸಿನ ಸಮ್ಮರಲ್ಲಿ ದೇವಸ್ಥಾನದಿಂದ ಕಲೆಕ್ಟ್ ಮಾಡ್ಕೊಂಬಂದು ಈ ಥರ ಪೌಡ್ರ್ ಮಾಡಿ ಇಟ್ಕೋತೀನಿ ನಾನು. ಹಾಗೆ ಪುದೀನಾನು ಅಷ್ಟೇ, ಒಳ್ಳೆ ಸೀಸನಲ್ಲಿ ಯಾವಾಗ ಕಳಕಳ ಅಂತ ಕಾಣಿಸುತ್ತೋ, ಯಾವಾಗ ಸಿಗುತ್ತೋ ಆವಾಗ ತಂದು ಈ ಥರ ಪೌಡ್ರ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಕಡ್ಡಿ ಎಲ್ಲ ತೆಗೆದು, ಒಂದೊಂದು ಸಣ್ಣ ಕಡ್ಡಿ ಇದ್ದರೆ ಏನಾಗಲ್ಲ. ಹಾಗೆ ದೊಡ್ಡಿಪತ್ರೆನೂ ಅಷ್ಟೇ. ದೊಡ್ಡಿಪತ್ರೆ ತುಂಬ ದೊಡ್ಡಿಪತ್ರೆ ತೊಗೊಂಡ್ರೆ 1-2 ಸ್ಪೂನಷ್ಟು ನಿಮಗೆ ಪುಡಿ ಸಿಗುತ್ತೆ. ಬನ್ನಿ ಈಗ 1 ವೀಳ್ಯದೆಲೆ ತೊಗೊಳ್ಳೋಣ. ಇಲ್ಲಿ ವೀಳ್ಯದೆಲೆನೂ ನೀವು ಡ್ರೈ ಮಾಡಿ ಪೌಡ್ರ್ ಮಾಡಿ ಇಟ್ಕೊಂಡ್ಬಿಡ್ಬೋದು. ಇವತ್ತು ನಾನು ಹಾಗೆ ತೋರಿಸ್ತಾ ಇದ್ದೀನಿ. ವೀಳ್ಯದೆಲೆನ ಸ್ವಲ್ಪ ಹುರ್ಕೊಳ್ಳೋಣ. ಹುರಿದು ಇದು ರೆಡಿ ವೀಳ್ಯದೆಲೆ ಮಾಡ್ತಾರೆ ನೋಡಿ, ಪೌಡ್ರು ಎಲ್ಲ ಮಾಡಿ ಸುಮ್ಮನೆ ಹಾಗೆ ಪೌಡ್ರು ಒಂದು ಬಾಯಿಗೆ ಹಾಕ್ಕೊಂಡು ತಿನ್ನೋ ಥರ ಮಾಡ್ತಾರಲ್ಲ, ಆ ಥರ ವೀಳ್ಯದೆಲೆನೂ ಮಾಡ್ಕೊಬೋದು. ಈಗ ಧನಿಯಾ, ಮೆಣಸು ಎಲ್ಲ ಮಿಕ್ಸಿ ಜಾರ್ಗೆ ಹಾಕೋಣ. ಚಟ್ನಿ ಜಾರ್ಗೆ ಜೀರಿಗೆ ಹಾಕೋಣ. ನಾನು ಒಂಚೂರು ಜೀರಿಗೆ ಜಾಸ್ತಿ ಉಪಯೋಗಿಸಿದ್ದೀನಿ. ಹಾಗೆ ಏಲಕ್ಕಿನೂ ಹಾಕೋಣ. ಹಾಗೆ ಬಾದಾಮಿ ಹಾಕೋಣ. ಬಾದಾಮಿ ಕೆಮ್ಮಿಗೆ ಎಷ್ಟು ಒಳ್ಳೆಯದು ನಿಮಗೆ ಗೊತ್ತು. ಹಾಗೆ ಚಕ್ಕೆ ಹಾಕೋಣ. ಲವಂಗನೂ ಇಟ್ಕೊಂಡಿರೋ ಲವಂಗನೂ ಹಾಕ್ಬಿಡೋಣ. ಜ್ಯೇಷ್ಠ ಮಧು, ಅತಿ ಮಧುರ, ಇದೆಲ್ಲ ಅದೊಂದು ಸ್ವೀಟ್ನೆಸ್ ಇರುತ್ತೆ. ಅದರಿಂದ ಮಧುರ ಅಂದರೆ ಗೊತ್ತು ನಿಮಗೆ ಸ್ವೀಟು ಅಂತ. ಅದನ್ನೊಂದು ಸ್ವಲ್ಪ ಕುಟ್ಬಿಟ್ಟು ಹಾಕೋಣ, ತುಂಬ ಗಟ್ಟಿ ಇರುತ್ತೆ. ಹಾಗೆ 1 ಶುಂಠಿನೂ ಗಟ್ಟಿ ಇರುತ್ತೆ. ತುಳಸಿ ಪುಡಿ, ಹಾಗೆ ಮಿಂಟ್ ಪುಡಿ, ಪುದೀನಾ ಪುಡಿ, ಹಾಗೆ ದೊಡ್ಡಿಪತ್ರೆ ಪುಡಿ ಅಷ್ಟನ್ನು ಹಾಕ್ಬಿಡೋಣ. ಹಾಗೆ ವೀಳ್ಯದೆಲೆ ಹುರಿದಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಬಿಡೋಣ. ತುಂಬ ದಿನ ಇಡೋಂಗಿದ್ರೆ ಫುಲ್ ಡ್ರೈ ಮಾಡಿ ಹಾಕಿ, ನಾನು ಇವಾಗ ನಿಮಗೆ ತೋರ್ಸೋಕ್ಕೋಸ್ಕರ ಹುರಿದಿದ್ದು ಹಾಕಿ ಒಂದು ಸ್ವಲ್ಪ ಸುಣ್ಣನೂ ಹಾಕ್ಬಿಡೋಣ. ಇದನ್ನು ಪೌಡ್ರ್ ಮಾಡೋಣ. ಅವರೆಲ್ಲ ಮಿಲ್ಲಿಗೆ ಕೊಟ್ಬಿಡ್ತಾರೆ, ಅದರಿಂದ ಅದು ನುಣ್ಣಕ್ಕಾಗ್ಬಿಡುತ್ತೆ. ಅಷ್ಟು ನುಣ್ಣಗೆ ಮನೇಲಿ ಮಾಡಿದ್ರೆ ಈ ಥರ ಆಗುತ್ತೆ ನೋಡಿ. ಈ ಥರ ಮಾಡಿ ಇಟ್ಕೊಳ್ಳಿ. ಇದನ್ನು ಒಂದು ತಟ್ಟೆಗೆ ಹಾಕ್ಕೊಳ್ಳೋಣ. ಕಲ್ಸಕ್ಕರೆ ಮಹತ್ವ ನಿಮಗೆ ಗೊತ್ತು. ಕೆಂಪು ಕಲ್ಸಕ್ಕರೆ ಕೆಮ್ಮಿಗೆ ಒಳ್ಳೆಯದು. ಸಾಮಾನ್ಯ ಕೆಂಪು ಕಲ್ಸಕ್ಕರೆ ಬಾದಾಮಿ ಕಚ್ಚಿ ತಿಂದ್ರೂ ನಿಮಗೆ ಕೆಮ್ಮು ಕಡಿಮೆ ಆಗುತ್ತೆ. ಒಂದು 5 ಸ್ಪೂನಷ್ಟು ಕೆಂಪು ಕಲ್ಸಕ್ಕರೆ ಕುಟ್ಬಿಟ್ಟು ಹಾಕೋಣ. ಎಲ್ಲನೂ ಮಿಕ್ಸ್ ಮಾಡೋಣ. ಇಷ್ಟೇ ಸಾಕು. ನೀವು ಕಲ್ಸಕ್ಕರೆ ಬೇಡ ಅಂತಂದರೆ ಜೋನಿ ಬೆಲ್ಲ ಅಥವಾ ಆರ್ಗ್ಯಾನಿಕ್ ಬೆಲ್ಲದ ಪುಡಿ ಸಿಗುತ್ತಲ್ಲ ಅದನ್ನು ಬಳಸ್ಬೋದು. ಒಂದು ಜಿಪ್ಲಾಕ್ ಕವರ್ ತೊಗೊಳ್ಳೋಣ. ಒದ್ದೆ ಕುಡಿದು ಇದನ್ನು ಅದರಲ್ಲಿ ಹಾಕೋಣ. ಕಷಾಯದ ಪುಡಿ ಅಂತ ಒಂದು ಸ್ಟಿಕ್ಕರ್ ಹಾಕೋಣ. ಸ್ಟೋರ್ ಮಾಡಿ ಇಟ್ಕೊಳ್ಳೋಣ. ಬನ್ನಿ, ಈ ಕಷಾಯದ ಪುಡಿಯಿಂದನೇ ಕಷಾಯ ಮಾಡೋದು ತೋರಿಸ್ತಾ ಇದ್ದೀನಿ. ಸ್ಟಿಕ್ಕರ್ ಇರಲಿಲ್ಲ, ಯಾವುದೋ ಒಂದು ಇದು ಗಮ್ ಇರೋವಂಥದ್ದು ಒಂದು ಚೂರು ಪೇಪರ್ ಸಿಕ್ತು, ಅದರಲ್ಲೇ ನಿಮಗೋಸ್ಕರ ಅದರಲ್ಲೇ ತೋರಿಸ್ತಾ ಇದ್ದೀನಿ. ಈಗ ಇದನ್ನು ಎತ್ತಿಟ್ಬಿಡೋಣ. ಒಂದು ಅರ್ಧ ಸ್ಪೂನ್ ಎತ್ತಿಟ್ಕೊಂಡಿದ್ದೀನಿ. 1 ಲೋಟ ನೀರು ಇಡೋಣ. ನಾನು ಗೊಬ್ಬಳಿಗೆ ಮಾಡ್ಕೊತಾ ಇದ್ದೀನಿ, ಅದರಿಂದ 1 ಲೋಟ ನೀರು ಇಡೋಣ. 1 ಲೋಟ ನೀರು ಕುದಿಯೋಕ್ಕೆ ಬಂದಿದ ತಕ್ಷಣ ಅರ್ಧ ಸ್ಪೂನಷ್ಟು ಈ ಕಷಾಯದ ಪುಡಿ ಹಾಕೋಣ. ಇನ್ನೇನು ಬೇಡ, ಆರಾಮಕ್ಕೆ ಮನೇಲಿ ಯಾರು ಬಂದರೂ ಕೂಡ ನೀವು ಚಕ್ಕಂತ ಒಂದು ಕಷಾಯ ಮಾಡ್ಕೊಟ್ಬಿಡ್ಬೋದು. ಯಾರಾದ್ರೂ ನೆಗಡಿ ಅಂತ ಬಂದುಬಿಟ್ರೆ ಅಂತೂ ಒಂದು 3-4 ಮಿನಿಟ್ಸಲ್ಲಿ 1 ಲೋಟ ಕಷಾಯ ಆಗೋಗುತ್ತೆ. ಇದು ಸ್ವಲ್ಪ ಇಂಗ್ಲಿ. 1 ಲೋಟ ಇರೋದು 3/4 ಲೋಟ, ಒಂದು 1/4 ಭಾಗದಷ್ಟು ನೀರು ಆವಿಯಾಗಿ ಹೊಟ್ಟೋಗ್ಬಿಡ್ಬೇಕು. ಈಗ ರೆಡಿಯಾಗಿದೆ. ಇದನ್ನು ಬಗ್ಸೋಣ. ಕಷಾಯ ಹೀಟ್ ಪದಾರ್ಥ ಎಲ್ಲ ಇರೋದ್ರಿಂದ ಇದಕ್ಕೆ 1-2 ಸ್ಪೂನ್ ಆದರೂ ಹಾಲು ಹಾಕಲೇಬೇಕು ಬ್ಯಾಲೆನ್ಸ್ ಆಗೋಕ್ಕೋಸ್ಕರ. ಅದರಿಂದ ಒಂದು 4 ಸ್ಪೂನಷ್ಟು ಕಾಯಿಸಿದ ಹಾಲು ಹಾಕ್ತಾಯಿದ್ದೀನಿ. ಹಾಲು ಇಷ್ಟ ಇಲ್ಲದೆ ಇರೋರು ಹಾಗೆ ಕುಡಿಬೋದು. ಹಾಲು ಇಷ್ಟ ಇರೋರು ಹಾಲು ಬೆರೆಸ್ಕೊಂಡು ಸ್ವಲ್ಪ ಖಾರವಾಗಿ ಸ್ವೀಟಾಗಿ ತುಂಬ ಚೆನ್ನಾಗಿರುತ್ತೆ. ಘಮ ಘಮ ಅಂತ ಏಲಕ್ಕಿ ಎಲ್ಲ ಹಾಕಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಹಾಗೆ ಬಾದಾಮಿನೂ ಇರೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು. ಕೆಮ್ಮು ಕಫ ಏನೇ ಇದ್ದರೂ ಖಂಡಿತ ಹೋಗುತ್ತೆ. ಇದು ಮಾಡಿ ನೋಡಿ, ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಡೈರೆಕ್ಟ್ ಮಾಡ್ತೀನಿ ಅಂದರೆ ಪುದೀನ, ದೊಡ್ಡಿಪತ್ರೆ, ತುಳಸಿ ಎಲ್ಲನೂ ಡೈರೆಕ್ಟಾಗಿ ಹಾಕೋದು. ಎಲ್ಲ ಪದಾರ್ಥ ತೋರಿಸಿದ್ದೀನಲ್ಲ ಅಷ್ಟನ್ನು ನೀರಿಗೆ 1 ಲೀಟ್ರ್ ನೀರಿಗೆ ಹಾಕಿ
ಮುಕ್ಕಾಲಾಗೋವರೆಗೂ ಕುದಿಸೋ ಜೊತೆ ಬಂದಿದ್ದೀನಿ. ತುಂಬಾ ಚೆನ್ನಾಗಾಗುತ್ತೆ, ಒಳ್ಳೆ ಘಮ ಘಮ ಅಂತ ಇದೆ. ನೀವು ಒಂದ್ಸಲ ಮಾಡಿ ನೋಡಿ, ಮಾಡಿಬಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ತಿಳಿಸಿ ಈ ಕಷಾಯ ಹೇಗಿತ್ತು ಅಂತ. ಡೈರೆಕ್ಟಾಗಿ ಹಾಗೆ ಮಾಡ್ತೀನಿ ಅಂದರೆ ಇಷ್ಟು ತೋರಿಸಿರೋ ಪದಾರ್ಥಗಳನ್ನ ನೀರಿಗೆ ಹಾಕಿ ಡೈರೆಕ್ಟಾಗಿ ಹಾಕಿನ ಮಾಡ್ಬೋದು. ಥ್ಯಾಂಕ್ ಯು.